ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಗೆದ್ದಿರುವಂಥ ಭಾರತ ಈಗ T20 ಸೀರೀಸ್ನಲ್ಲಿ ಬ್ಯುಸಿಯಾಗಿದೆ. ಆದರೆ ಏಕದಿನ ಸರಣಿಯ ಫೀವರ್ ಇನ್ನೂ ಕೂಡ ಹಾಗೇ ಇದೆ. ಅದಕ್ಕೆ ಕಾರಣ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್, ಟೀಮ್ ಇಂಡಿಯಾದ ಗೆಲುವು, ಕ್ಯಾಪ್ಟನ್ KL ರಾಹುಲ್ ಅವರ ಜರ್ನಿ, ಆಟಗಾರರ ಜೋಶ್, ಹೀಗೆ ಎಲ್ಲವೂ ಕೂಡ. ಅದರಲ್ಲೂ ಈ ಸೀರೀಸ್ ಆದಮೇಲೆ ರಾಹುಲ್ ಬಗೆಗಿನ ಟ್ರೆಂಡ್ ಜಾಸ್ತಿ ಆಗಿದ್ದು, ODI ತಂಡಕ್ಕೆ ಸಂಪೂರ್ಣ ನಾಯಕತ್ವ ನೀಡಿ ಎನ್ನುವಂಥ ಕೂಗು ಎದ್ದಿದೆ. ಅಷ್ಟಕ್ಕೂ ರಾಹುಲ್ ಈ ಸರಣಿ ಮೂಲಕ ಹೀರೋ ಆಗಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ದಯವಿಟ್ಟು ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. KL ರಾಹುಲ್ ಅಂದರೆ ಬರೀ ಕನ್ನಡಿಗರ ಪಾಲಿಗಷ್ಟೇ ಅಲ್ಲ, ಟೀಮ್ ಇಂಡಿಯಾ ಅಭಿಮಾನಿಗಳೆಲ್ಲರಿಗೂ ಕೂಡ ಫೇವ್ರೆಟ್ ಪ್ಲೇಯರ್. ಯಾಕಂದರೆ ಒಬ್ಬ ಕಂಪ್ಲೀಟ್ ಆಲ್ರೌಂಡರ್ ಆತ. ವಿಕೆಟ್ ಕೀಪರ್, ಓಪನರ್, ಒನ್ ಡೌನ್ ಬ್ಯಾಟರ್, ಮಿಡಲ್ ಆರ್ಡರ್, ಫಿನಿಷರ್, ಕ್ಯಾಪ್ಟನ್, ಹೀಗೆ ತಂಡದ ಎಲ್ಲ ವಿಭಾಗಗಳಲ್ಲೂ ಕೂಡ ತನಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಪ್ಲೇಯರ್. ಅದೆಲ್ಲಕ್ಕಿಂತ ಜಾಸ್ತಿ ಏನಂದರೆ ಒಬ್ಬ ಆಟಗಾರನಾಗಿ ಕೂಡ ತಾನು ಬೆಸ್ಟ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಫ್ಯಾನ್ಸ್ ಜೊತೆ ಪ್ಲೇಯರ್ಸ್ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಸೌತ್ ಆಫ್ರಿಕಾ ಸರಣಿ ಬಳಿಕ KL ರಾಹುಲ್ ಹವಾ. ಸೌತ್ ಆಫ್ರಿಕಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯನ್ನು ಭಾರತ 2 ಪಂದ್ಯಗಳನ್ನು ಗೆದ್ದು ಕೈವಶ ಮಾಡಿಕೊಂಡಿದೆ. ಹಾಗೆ ಈ ಸರಣಿಯಲ್ಲಿ ಆಟಗಾರರು ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ 2 ಶತಕ, ಋತುರಾಜ್ ಗಾಯಕ್ವಾಡ್ 1 ಶತಕ, ಹಾಗೆಯೇ ಯಶಸ್ವಿ ಜೈಸ್ವಾಲ್ 1 ಶತಕ ಸಿಡಿಸಿದ್ದಾರೆ. ಒಂದೇ ಸರಣಿಯಲ್ಲಿ 4 ಶತಕ ಬಂದಿವೆ. ಇನ್ನು ರಾಹುಲ್ ಮೊದಲ ಪಂದ್ಯದಲ್ಲಿ 60 ರನ್ಗಳನ್ನು ಕಲೆ ಹಾಕಿದರೆ, ಎರಡನೇ ಪಂದ್ಯದಲ್ಲಿ 66 ರನ್ ಗಳಿಸಿ ಶೈನ್ ಆಗಿದ್ರು. ಆಟಗಾರನಾಗಿ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದರು. ಹೀಗೆ ರಾಹುಲ್ ಪ್ರದರ್ಶನವೇ ಅಭಿಮಾನಿಗಳ ಮನ ಗೆದ್ದಿದೆ. ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬೌಲರ್ಗಳು ಹಳಿ ತಪ್ಪಿದಾಗ ಕ್ಯಾಪ್ಟನ್ ಆಗಿ ಸಜೆಷನ್ಸನ್ನು ಕೊಡ್ತಾ ಇದ್ರು ರಾಹುಲ್. ಹೌದು, ಭಾರತ ಹಾಗೆ ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯ 3 ಪಂದ್ಯಗಳಲ್ಲಿ ಇದನ್ನು ನೋಡಿರ್ತೀರಿ, ಹಾಗೆ ಗಮನಿಸಿರ್ತೀರಿ. ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್ ಹೀಗೆ ಬಿಗ್ ಹಿಟ್ಗಳನ್ನು ಕೊಟ್ಟಾಗ ಅವರನ್ನು ಕರೆದು ಒಂಥರ ಸಜೆಷನನ್ನು ಕೊಡ್ತಾ ಇದ್ರು. ಇದು ಕೂಡ ಅವರಿಗೆ ಕ್ಯಾಪ್ಟನ್ ಆಗಿ ಪ್ಲಸ್ ಆಗಿದೆ. ಹಾಗೆ ಅವರು ಕ್ಯಾಪ್ಟನ್ಸಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದು ಗೊತ್ತಾಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ ಅದ್ಭುತ ಫೀಲ್ಡರ್. ಎಸ್, ವಿಕೆಟ್ ಕೀಪರ್ ಬ್ಯಾಟರ್ ಕೂಡ ಆಗಿರುವಂಥ ರಾಹುಲ್ ಫೀಲ್ಡಿಂಗ್ನಲ್ಲಿ ಕೂಡ ಅದ್ಭುತ ಪ್ರದರ್ಶನ ನೀಡಿದರು. ವಿಕೆಟ್ ಕೀಪರ್ ಆಗಿ ಕ್ಯಾಚ್ಗಳನ್ನು ಅಚ್ಚುಕಟ್ಟಾಗಿ ಹಿಡಿದು ಬೇಗ ಔಟ್ಗಳನ್ನು ತೆಗೆಯುವಲ್ಲಿ ಇವರು ಕೂಡ ಒಬ್ಬ ಫೀಲ್ಡರ್ ಆಗಿ ಬೌಲರ್ಗಳಿಗೆ ತುಂಬ ಚೆನ್ನಾಗಿ ಸಾಥ್ ಕೊಡ್ತಾಯಿದ್ರು. ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಗಳನ್ನು ಇಟ್ಕೊಂಡು ವಿನ್ ಆಗಿದ್ದು. ಎಸ್, ಭಾರತ ಹಾಗೆ ಸೌತ್ ಆಫ್ರಿಕಾ ಸರಣಿಯಲ್ಲಿ ಮೊಹಮ್ಮದ್ ಸಿರಾಜ್ ಇರಲಿಲ್ಲ, ಶಮಿ ಇರಲಿಲ್ಲ, ಅಥವಾ ಜಸ್ಪ್ರೀತ್ ಬುಮ್ರಾ ಕೂಡ ಇರಲಿಲ್ಲ. ಇದಿದ್ದೆಲ್ಲ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಗಳೇ. ಬಟ್ ಅವರನ್ನೆಲ್ಲ ಇಟ್ಕೊಂಡು ಪಂದ್ಯವನ್ನು ಗೆಲ್ಲಿಸುವಂಥ ಪ್ರದರ್ಶನವನ್ನು ನೀಡಿದಂಥ KL ರಾಹುಲ್ ಎಲ್ಲರ ಮನಗೆದ್ದಿದ್ದಾರೆ. ಆ್ಯಂಡ್ ಜೊತೆಗೆ ಬ್ಯಾಟರ್ ಆಗಿ ಮೊದಲ ಹಾಗೆ ಎರಡನೇ ಪಂದ್ಯದಲ್ಲಿ ಅಬ್ಬರಿಸಿದ್ದಾರೆ. ಬ್ಯಾಟರ್ ಆಗಿ 2 ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಕಂಫರ್ಟಬಲ್ ಆಗಿ ಆಡ್ತಾಯಿದ್ರು KL ರಾಹುಲ್ ಅವರ ಕ್ಯಾಪ್ಟನ್ಸಿ ಅಡಿ. ಹಾಗೆ KL ರಾಹುಲ್ ಕೂಡ ಅವರ ಬಳಿ ಸಜೆಷನ್ಸನ್ನು ತಗೊಳ್ತಾ ಇದ್ದಿದ್ದು ಎದ್ದು ಕಾಣಿಸ್ತಾ ಇತ್ತು. ಜೊತೆಗೆ ತಂಡದ ಎಲ್ಲ ಆಟಗಾರರ ಜೊತೆ ಕೂಡ ಫ್ರೆಂಡ್ಲಿ ಆಗಿದ್ದರು. ಎಸ್, ರಾಹುಲ್ ಅವ್ರಿಗೆ ಮೇನ್ ಪ್ಲಸ್ ಆಗ್ತಾ ಇರೋದೇ ಇದು. ಎಲ್ಲ ಆಟಗಾರರ ಜೊತೆ ಅದ್ಭುತವಾದಂಥ ಕೋಆರ್ಡಿನೇಷನ್ ಇದೆ. ಜೊತೆಗೆ ಅಜಾತಶತ್ರುವಾಗಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಿದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ KL ರಾಹುಲ್ ಅವರನ್ನೇ ODI ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗೆ ರಾಹುಲ್ ಕ್ಯಾಪ್ಟನ್ಸಿ ಅಡಿ ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಹೀಗಾಗಿ ಮುಂದಿನ ವಿಶ್ವಕಪ್ ಅಂದರೆ 2027ರ ವಿಶ್ವಕಪ್ವರೆಗೂ ಕೂಡ ರಾಹುಲ್ರೇ ಸಂಪೂರ್ಣ ನಾಯಕತ್ವ ನೀಡಿ ಅಂತ ಫ್ಯಾನ್ಸ್ ಕೂಡ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ನಮಸ್ಕಾರ.